ಅಭಿರುಚಿಯನ್ನು ಬೆಳೆಸುವ ತುಂಬ ಕೆಲಸ ಮಾಡಿದ್ದೀವಿ. ಇನ್ನು ಇವತ್ತಿನ ಸಂಜೆಯ ಹಣತೆ ಬಹಳ ನಷ್ಟ ಆಗುತ್ತೆ. ಆ ನಷ್ಟ ಆಗಿದ್ರೆ ನಾವು ಪ್ರತಿರೋಧದ ಬಗ್ಗೆ ಮಾತಾಡೋದು. ಈಗಷ್ಟೇ ನಾನು ದೇವನಹಳ್ಳಿಯ ರೈತರ ಹೋರಾಟದಲ್ಲಿ ಭಾಗಿಯಾಗಿ ಬರ್ತಾ ಇದ್ದೀನಿ. ಸಮಯ ಸರಿಯಾಗಿ ಪ್ರತಿಮನೆಗೆ ಹೋಗ್ಬೇಕು. ಯಾರು ಮಾತಾಡೋದ್ರೆ ಇವಾಗ ಮಾತಾಡಿ ಹೋಗಿದ್ದೆ ಅಲ್ಲ, ಯಾವುದೋ ರೆಡ್ಡಿ ಅಂತೆ ಆ ಸಣ್ಣಿನಲ್ಲಿ ಏನು ಇದನ್ನ ದೇಶದ ಸಮಸ್ಯೆ ಮಾಡ್ತಿದ್ದೀರಿ ಯಾವ ಕಡೆಯೂ ಸಣ್ಣ ಅಲ್ಲಿಯ ಅಂತ್ಯದಲ್ಲಿ ನಮಗೆ ಅವತ್ತಿಂದ ಇವತ್ತಿನ ತನಕ ಅವರ ಬರವಣಿಗೆಯನ್ನಾಗಲಿ ಅವರ ಅಂತ್ಯತೆಯನ್ನಾಗಲಿ ನೋಡಿದಾಗ ಅದು ಸಾಹಿತ್ಯಕ್ಕಿಂತ ನನಗೆ ಒಂದು ಪ್ರತಿರೋಧತೆಯಾಗಿ ಕೇಳಿಸ್ತಾರೆ. ಅಂದರೆ ಆವೇ ನನ್ನದಲ್ಲದ ನಮ್ಮ ಧರ್ಮದ ರೋಗಿಗೆ ಸ್ಪಂದಿಸಿ ಹರಿಯುವ ಕಣ್ಣಿಗೆ ಈ ಕೆಟ್ಟಲು ಪರಿಚಯ ಎಷ್ಟೋ ಬರದಲ್ಲಿ ನಮ್ಮನ್ನು ಅದು ಸೂಕ್ಷ್ಮ ಸಂವೇದನೆ ನಡೆಸಿದಾಗ ಒಬ್ಬ ಮುಖ್ಯವಾದ ನಗರದ ಬಗ್ಗೆ ಆರ್ಥಿಕತೆಗಳು ಒಳ್ಳೆ ಮಾತುಗಳಿದ್ದು ಈ 4 ದಶಕಗಳ ಈ ನದಿ ಏನಿದೆ ಅದು ಕೊನೆಗೂ ಭೂಗರ್ಭ ಪ್ರಶಸ್ತಿ ಇತ್ತು. ಅದು ಆ ಕೊಟ್ಟಿರುವುದು ನದಿಗೆ ಈ ಸಂಜೆ ಮಾತಾಡ್ತಾರೆ ಆಸ್ತಿಗೆ ಒಂದು ಸಮಸ್ಯೆ ಇದೆ. ಅಲ್ಲಿ ಯಾರೋ ವಿದ್ವತ್ಸಭೆ, ನನ್ನೆಲ್ಲ ಗುರು ಹಿರಿಯರು, ಸಾಮಾಜಿಕ ಹೋರಾಟಗಾರರು, ಚಿಂತಕರು ಆಗಿರುವಂತಹ ಈ ಸಭೆಗೆ ವಂದಿಸುತ್ತಾ, ನನಗೆ ಕೊಟ್ಟಿರುವ ಅತಿ ಕಡಿಮೆ ಅವಧಿಯಲ್ಲಿ ಬಹುಮುಖ್ಯ
ಮುಖ್ಯವಾದ ಸಂಗತಿಗಳನ್ನು ಹೇಳಬೇಕು. ಅದು ಬಾನು ಮೇಡಮ್ನೇ ಇಲ್ಲಿರೋದ್ರಿಂದ ಹೇಳಬೇಕಾಗಿರೋಂಥ ಸಂಗತಿಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. 2007 ಒಂದು ಅವರ ಸಫೀರಾ ಅನ್ನುವ ಕಥಾ ಸಂಕಲನದ ಮುನ್ನುಡಿಯಲ್ಲಿ ಬಾನು ತಮ್ಮ ಆತ್ಮಕಥೆಯ ಘಟನೆಯನ್ನ ಹೇಳ್ತಾರೆ. ಹೀಗೆ ಹೇಳ್ತಾರೆ ಬಾನು ಅವರು, ಹಲವು ವರ್ಷಗಳ ಹಿಂದೆ ನನ್ನ ಕೌಟುಂಬಿಕ ಹಿತಶತ್ರುಗಳ ಕುಟಿಲತೆಯಿಂದ ನನ್ನ ಕುಟುಂಬ ಮತ್ತು ನಾವು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದೆವು. ಈ ಸಂದರ್ಭದಲ್ಲಿ ನಿದ್ರೆಗಳಿಲ್ಲದೆ ಅಸ್ವಸ್ಥ ರಾತ್ರಿಗಳಲ್ಲಿ ಒಂದು ಮಧ್ಯರಾತ್ರಿ ಮುಜಾಹಿದ್ ಕಲಾಂ ಸೇರಿ ಕದ ತಟ್ಟಿ ಮುಸ್ಲಿಂ ಜೀವನದ ಹಿನ್ನೆಲೆ ಇರುವಂತಹ ಕಥೆಗಳು 36, ಮುಸ್ಲಿಮೇತರ ಹಿನ್ನೆಲೆಯ ಕಥೆಗಳು 11. ಇದು ಇವರ ಒಂದು ಕಥಾ ವಸ್ತುಗಳು. ಬಾನು ಅವರು ಒಂದ್ ಕಡೆ ಹೇಳ್ತಾರೆ, ಮಹಿಳೆ ನನ್ನ ಮುಖ್ಯ ಕಾಳಜಿ, ಹೀಗಾಗಿ ನನ್ನ ಎಲ್ಲ ಕಥೆಗಳಿದ್ದಾಳೆ ಇದ್ರು. ಅವರ ಕಥೆಗಳು ಮಾತ್ರ ಸೀಮಿತವಾಗಿಲ್ಲ, ಮುಖಗಳನ್ನು ಲಿಂಗಾತೀತವಾಗಿ ವ್ಯಕ್ತಿಗಳ ಒಳಜಗತ್ತನ್ನು ಇವರ ಕಥೆಗಳು ಒಳಗೊಂಡಿದೆ. ಇದನ್ನ MS ಆಶಾದೇವಿ ಕೂಡ ಹೀಗೆ ಗುರುತಿಸುತ್ತಾರೆ. ವ್ಯವಸ್ಥೆಯನ್ನು ಭಾನು ಅವರು ಮುಖಾಮುಖಿಯಾಗುವ ನಿಲುವು ವಿಶಿಷ್ಟವಾಗಿದೆ. ತನ್ನ ಸಮಕಾಲೀನ ಲೇಖಕಿಯರಿಗಿಂತ ಇವರು ಭಿನ್ನರಾಗಿರುವುದು ಈ ನೆಲೆಯಲ್ಲಿ. ಇವರು ಬದುಕನ್ನು ಶುದ್ಧ ಮಾನವೀಯ ನೆಲೆಯಲ್ಲಿ ಮುಖಾಮುಖಿಯಾಗುತ್ತಾರೆ. ಅವರ ಈ ನಿಲುವಿನಿಂದ ಸ್ತ್ರೀವಾದಿ ದೃಷ್ಟಿಕೋನಕ್ಕೆ ಇರಬಹುದಾದ ಮಿತಿ ಅಪಾಯಗಳನ್ನು ಇವರು ಶಕ್ತವಾಗಿ ದಾಟಿಬಿಟ್ಟಿದ್ದಾರೆ. ಇವರ ಕಥೆಗಳಿಗೆ ಹೆಣ್ಣು ಗಂಡಿಗೆ ಅಧೀನ, ಗಂಡು ಹೆಣ್ಣಿಗೆ ಅಧೀನ ಅಲ್ಲ. ನಾವೆಲ್ಲರೂ ಮತಗಳ ಕಟ್ಟುಪಾಡಿಗೆ ಅಧೀನ, ಧಾರ್ಮಿಕ ನಂಬಿಕೆ ಆಚರಣೆಗಳಿಗೆ ಅಧೀನ, ಸಾಂಪ್ರದಾಯಿಕ ರೂಢಿ ವಿಧಿ ನಿಷೇಧಗಳಿಗೆ ಅಧೀನ, ಎಲ್ಲ ಕಟ್ಟಳೆಗಳಿಗೆ ಅಧೀನವಾಗಿ ಅಭಿರುಚಿ ಪ್ರಕಾಶನ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಗೌರವ ನೀಡುತ್ತೇನೆ. ಪ್ರಕಾಶನದ ವತಿಯಿಂದ ಇವತ್ತು ಏರ್ಪಡಿಸಿರ್ತಕ್ಕಂಥ ಅಭಿರುಚಿ ಪ್ರಕಾಶನದ 30ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನೆ ಸಮಾರಂಭದಂತೆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ವ್ಯವಸ್ಥೆಯಲ್ಲಿ ಗಲಾಟೆ ಹಿಡಿತಾ ಇದೆ ಅಂತೇಳಿ ಚರ್ಚೆಗಳನ್ನ ಮಾಡ್ತೀವಲ್ಲ, ಅದು ನಮ್ಮ ಪ್ರಕಾಶನ ಸಂಸ್ಥೆನೂ ಕೂಡ ಹೊರತುಪಡಿಸಿಲ್ಲ. ಬಹುಶಃ ನಮ್ಮ BN ಶ್ರೀರಾಮ್ ಸರ್ಗೆ ಮತ್ತೆ ಅಭಿರುಚಿ ಗಣೇಶರಿಗೆ ಬಹಳ ವಾಸ್ತವಗಳ ಅರಿವಿದೆ. ಯಾಕೆಂದರೆ ವರ್ಷ 2 ಕ್ಷಣದಲ್ಲಿ ಮುಗಿಸ್ತೇನೆ. 14 ಪುಸ್ತಕದಲ್ಲಿ ರಾಜರ ಬಗ್ಗೆ, ಯದುವಂಶದ ಮೂಲದ ಬಗ್ಗೆ, ಜೈನರ ಬಗ್ಗೆ, ಜೈನ ದೇವಾಲಯದ ಬಗ್ಗೆ ಪ್ರೊಫೆಸರ್ ನಂಜರಾಜ ಅವರು ಹೇಳಿದ್ದಾರೆ. ಹಿಂದುತ್ವವಾದಿಗಳು ಮತ್ತು ಕೆಲವು ಇತಿಹಾಸಕಾರರು ಅವರನ್ನು ಖಳನಾಯಕನೆಂದು ಬಿಂಬಿಸಿದ್ದಾರೆ. ದೇವಸ್ಥಾನವನ್ನು ಒಡೆದಾಕ್ತಾ ಹಿಂದೂಗಳನ್ನು ಮುಸ್ಲಿಮರಾಗಿ ಮತಾಂತರ ಮಾಡದ ಎಂದು ಹೇಳ್ತಾರೆ. ಇದೇ ಟಿಪ್ಪು ಬಗ್ಗೆ ಬೇರೊಂದು ಅಭಿಪ್ರಾಯ ಹೇಳಿದವರು ಇದ್ದಾರೆ. ಹಿಂದೂ ದೇವಾಲಯ ರಕ್ಷಣೆ ಮಾಡಿದವರು, ದೇವಾಲಯವನ್ನು ಕಟ್ಟಿಸಿದವರು ಟಿಪ್ಪು ಎನ್ನುತ್ತಾರೆ. ಮಾಡ್ತಿರ್ಲಿಲ್ಲ, ನಾನು ಹೀಗೆ ಮಾತಾಡ್ತೀನಿ ಅಂತ ಪತ್ರಕರ್ತರು ಬಾಕ್ಸ್ ತೋರಿಸಿ ಬೆದರಿಕೆ ಹೆಚ್ಚಾಗಿ ಅಭಿರುಚಿ ಗಣೇಶ್ರವರು ನನಗೆ ರಾಮದಾಸ್ ಇವ್ರನ್ನ ಪರಿಚಯ ಮಾಡಿಸಿದಾಗ ಇವರು ಅಭಿರುಚಿ ಗಣೇಶ್ ಅಂದಾಗ ನಾನು ನಮ್ಮ ಹಾಸನದಲ್ಲಿ ಒಂದು ಹೋಟೆಲ್ ಇದೆ, ಅಭಿರುಚಿ ಹೋಟೆಲ್ ಅಂತ ಹೇಳ್ಬಿಟ್ಟು ಆ ಹೋಟೆಲ್ನವರ ಅಂತ ಕೇಳಿದ್ದೆ. ಸದ್ಯ ಆ ಹೋಟೆಲ್ನವರಲ್ಲ. ಇವತ್ತು ಕೂಡ ಒಂದು ಲೇಖನ ನೋಡಿದೆ, ಸೈಕಲ್ ಮೇಲೆ ಕನ್ನಡ ಪುಸ್ತಕಗಳನ್ನು ಇಟ್ಕೊಂಡು ಮಾರಾಟ ಮಾಡಿ ಕನ್ನಡದ ಬದ್ಧತೆಗೆ ಬದ್ಧರಾದಂಥ ಗಣೇಶ್ಗೆ ಎಲ್ಲ ಶುಭವಾಗಿ. ಅದಕ್ಕೆ ನನ್ನದು ಕೂಡ ಒಂಚೂರು ಕಿರುಕಾಣಿಕೆ ಇದೆ, ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ, ಅದೆಲ್ಲ ನೀವು ಕೊಂಡು ಓದ್ತಾ ಇದ್ದೀವಿ. ಅದಕ್ಕೆ ನನಗೂ ಕೂಡ ಸಂತೋಷ ಇದೆ. ಗಣೇಶ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಿಮ್ಮೊಳಗೆ ನಾನು ಹಂಚ್ಕೋಬೇಕಾದ್ದು, ನಾನು ಲಂಡನ್ಗೆ ಬುಕರ್ ಪ್ರಶಸ್ತಿಯ ಸಲುವಾಗಿ ಮೊದಲು ಹೋದಾಗ ಬುಕರ್ ಪ್ರಶಸ್ತಿ ಅದು ಘೋಷಣೆ ಆದ ನಂತರ ನಮ್ಮನ್ನು ಇನ್ನೂ ಒಂದು ವಾರ ಕಾಲ ಹೆಚ್ಚಾಗಿ ಅಲ್ಲಿ ಉಳಿಸಿಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ
ಹಬ್ಬಗಳು ಗಣೇಶ